ಹಲೋ ಮ್ಯಾಮ್. ರಿಷಿ ಅವರೇ, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ನೀವು ಒಂದ್ಸಲ ಆಫೀಸ್ ಹತ್ರ ಬಂದರೆ ಒಂದ್ಸರಿ ಮೀಟ್ ಮಾಡಿ ಡಿಸ್ಕಸ್ ಮಾಡಿದರೆ ನೆಕ್ಸ್ಟ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಬೋದು. ಮ್ಯಾಮ್ ನನಗೊಂದು 5 minutes ಕೊಡಿ. ನಾನು ನನ್ನ ವೈಫ್ ಹತ್ರ ಮಾತಾಡಿ ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಸರ್, ಬೇಗ ಬನ್ನಿ. ಯಾಕೆ ಖುಷಿ, ಏನೋ ಟೆನ್ಷನ್ ಇದೆಯಾ? ಯಾರ್ದು ಫೋನ್? ಏನಿಲ್ಲಪ್ಪ, ಅದು ಅನಿಕನ್ ವಿಚಾರವಾಗಿ ನಾನು ಕಮಲಿ ಅವರು ಒಬ್ರು ಲಾಯರ್ನ ಮೀಟ್ ಆಗಿದ್ವಿ. ಅನಿಕಾ ಮಾಡಿರೋ ತಪ್ಪು ಕೆಲಸಗಳ ಬಗ್ಗೆ ನಮ್ಮ ಹತ್ರ ಇರೋ ಪ್ರೂಫ್ಗಳನ್ನ ಅವ್ರಿಗೆ ಸಬ್ಮಿಟ್ ಮಾಡಿದ್ವಿ. ಅನಿಕನ್ನ ಅರೆಸ್ಟ್ ಮಾಡಿಸೋ ಪ್ರೋಸೆಸ್ಸು ಇವತ್ತಾಗಬೇಕಿತ್ತು. ಆದರೆ ಕಮಲಿ ಅವರು ಏನು ಡಿಸಿಷನ್ ತೊಗೊತಾರೋ ಇನ್ನೂ ಗೊತ್ತಿಲ್ಲ. ರಿಷಿ, ಈ ವಿಷಯದಲ್ಲಿ ನೀನು ಅರ್ಜೆಂಟಾಗಿ ಯಾವ ನಿರ್ಧಾರನೂ ತಗೊಳ್ಳೋಕೆ ಹೋಗಬೇಡ. ಸ್ವಲ್ಪ ತಾಳ್ಮೆಯಿಂದ ಹೇಳು. ಕಮಲಿಗೆ ಯೋಚನೆ ಮಾಡೋದಕ್ಕೆ ಅವಕಾಶ. ಅವಳಿಗೆ ಒಂಥರ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಸ್ವಲ್ಪ ಅವಳು ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡಿ. ಅದು ಕಮಲಿ ನಿರ್ಧಾರ ಯಾವತ್ತೂ ಸರಿಯಾಗೇ ಇರುತ್ತೆ. ಐ ಆಮ್ ಶ್ಯೂರ್ ಅಬೌಟ್. ರಿಷಿ ಅಲ್ವೋ, ನಿನ್ನ ಮೇಲೆ ಆ ಕೊಲೆ ಕೇಸ್ ಬಿದ್ದಾಗ ನಾನು ತಪ್ಪಿತಸ್ಥ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೂ ನೀನು ಇಷ್ಟೊಂದು ಟೆನ್ಷನ್ ತಗೊಂಡಿರಲಿಲ್ಲ. ಈಗ ಅನಿಕಾ ತಪ್ಪು ಮಾಡಿದ್ದಾಳೆ, ಸಿಕ್ಕಾಕೊಂಡಿದ್ದಾಳೆ. ಅವಳಿಗೆ ಶಿಕ್ಷೆ ಕೊಡಿಸೋ ವಿಷಯದಲ್ಲಿ ಇಷ್ಟೊಂದು ಟೆನ್ಷನ್ ಏನಕ್ಕೋ? ಆಗ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೆ. ಯಾಕಂದರೆ ನಾನು ಯಾವುದೂ ತಪ್ಪು ಮಾಡಿಲ್ಲ, ನನಗೆ ಶಿಕ್ಷೆ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಕಮಲಿ ಅವ್ರಿಗೆ, ನಿಮ್ಗಳಿಗೆ ಎಲ್ರಿಗೂ ನನ್ನ ಮೇಲೆ ನಂಬಿಕೆ ಇತ್ತಪ್ಪ. ಆದರೆ ಈ ಕಂಪ್ಲೀಟ್ ವಿಷಯನೇ ಬೇರೆ. ಈಗ ಅನಿಕಾ ಮಾಡಿದ ವಿಚಾರ ಎಲ್ಲ ಗೊತ್ತಾದ್ಮೇಲೆ ಟೆನ್ಷನ್ ಮಾಡ್ಕೊಳ್ದೆ ಹೇಗೆ ಸುಮ್ಮನೆ ಇರೋಕ್ಕಾಗತ್ತೆ ಹೇಳಿ? ಅನಿಕಾಯಿಂದ ಕಮಲಿ ಅವ್ರಿಗೇನೂ ಆಗಬಾರ್ದು, ಅದಕ್ಕೆ ಇಷ್ಟೊಂದು ಟೆನ್ಷನ್. ನೀನು ಹೇಳೋದು ಸರಿನೇ. ಅನಿಕಾಗೆ ತನ್ನ ತಪ್ಪಿನ ಅರಿವಾಗಿ ಅದನ್ನು ಅವಳು ತಿದ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಒಳ್ಳೇದೆ. ಅದು ಬಿಟ್ಟು ಅವಳು ಇವ್ರು ನಾನು ತಪ್ಪು ಕಂಡು ಹೇಳಿದ್ರು, ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು, ಹಾಗೆ ಹೀಗೆ ಅಂತ ಇನ್ನೂ ಕೋಪ ಮಾಡಿಕೊಂಡು ಮತ್ತಿನ್ನೇನೋ ಹಾಗೆ ಸಾಧಿಸೋಕೆ ಹೊರಟ್ರೆ ಡೇಂಜರೇ ಅನ್ಸುತ್ತೆ. ಅದಕ್ಕೆ ಅಪ್ಪ ನನಗೂ ಭಯ ಆಗ್ತಿರೋದು. ಕಮಲಿ ಅವರು ಈಗ ತುಂಬ ಹುಷಾರಾಗಿರಬೇಕು. ಅದು ಅಲ್ಲದೆ ಅನಿಕಂಗೆ ನಾವು ಎಷ್ಟು ಟೈಮ್ ಕೊಡ್ತೀವೋ ಅಷ್ಟು ಡೇಂಜರ್. ಅನಿಕಾ ಎಂಥವಳು ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಈಗ ಅವಳು ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾಳೆ. ನೀನು ಹೇಳೋದು ಸರಿನೇ ರಿಷಿ, ನಿನ್ನ ಕಾಳಜಿ ನನಗೆ ಅರ್ಥ ಆಗುತ್ತೆ. ಆದರೆ ಈ ವಿಚಾರವಾಗಿ ಯಾವುದೇ ನಿರ್ಧಾರ ತಗೊಳ್ಳೋ ಹಕ್ಕು ನಮ್ಗೆ ಯಾರಿಗೂ ಇಲ್ಲ. ಕಮಲಿನೇ ನಿರ್ಧಾರ ತಗೋಬೇಕು. ಶಿ ಶುಡ್ ಟೇಕ್ ದ ಫೈನಲ್ ಡೆಸಿಷನ್. ಐ ಅಗ್ರಿ ಅಪ್ಪ. ಬಟ್ ಊರ್ಮಿಳಾ ಆಂಟಿ ಮನೆಗೆ ಬಂದು ಎಮೋಷನಲ್ ಆಗಿ ಮಾತಾಡಿದ್ರು ಅನ್ನೋ ಕಾರಣಕ್ಕೆ ಇವು ಡಿಸಿಷನ್ನ ಬದಲಾಯಿಸ್ಕೊಳ್ಳೋದು ಎಷ್ಟು ಸರಿ ಹೇಳಿ? ಅಲ್ಲ, ನನಗೇನೋ ಅನಿಕಂಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ಏನು ನಿರ್ಧಾರ ಮಾಡಿದ್ವಿ ಅದೇ ನಿರ್ಧಾರನೇ ಫೈನಲ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. Mom, I'm gonna miss you, Mom. Miss you too, baby. ನಾನು ಹೇಳಿದ ನೆನಪಿದೆ ಅಲ್ವಾ? ಕಮಲಿ, ರಿಷಿ ಮತ್ತೆ ಡ್ಯಾಡ್ 3 ಜನನ ಕರ್ಕೊಂಡು ಬರಬೇಕು. ನಾನು ಹಿಂದೆನೆ ಬರ್ತೀನಿ. ಓಕೆ ಬೇಬಿ, ಟೇಕ್ ಕೇರ್. ಬಂದ್ಯಾ? ನಾನು ಹೇಳಿದ ಕೆಲಸ ಮಾಡಿದ್ಯಾ? ಮಾಡಿದ್ದೀನಿ ಮೇಡಮ್. ಕಾರ್ ಕೆಳಗಡೆ ಬಾಂಬ್ ಫಿಕ್ಸ್ ಮಾಡಿದ್ದೀನಿ. ಯಾರಿಗೂ ಗೊತ್ತಾಗಿರೋ ಥರ ಮಾಡಿದ್ಯಾ ತಾನೆ? ಮೇಡಮ್ ಏನು ಟೆನ್ಷನ್ ಆಗಬೇಡಿ, ಯಾರಿಗೂ ಗೊತ್ತಾಗ್ದಿರ ಕಾರ್ ಕೆಳಗಡೆ ಬಾಂಬ್ ಫಿಕ್ಸ್ ಮಾಡಿದ್ದೀನಿ. ವೆರಿ ಗುಡ್. ಬೈ ದ ವೇ, ಬಾಂಬ್ ಹೇಗೆ ಬ್ಲಾಸ್ಟ್ ಆಗುತ್ತೆ? ಇನ್ ಕೇಸ್ ನಮ್ಮ ಮಾಮ್ ಒಬ್ಬರೇ ಇದ್ದಾಗ ಬಾಂಬ್ ಬ್ಲಾಸ್ಟ್ ಆಗೋದ್ರೆ ನನ್ನ ಪ್ಲಾನ್ ಎಲ್ಲ ವೇಸ್ಟ್ ಆಗುತ್ತಲ್ಲ? ಇಲ್ಲ ಮೇಡಮ್, ಹಾಗೇನೂ ಆಗಲ್ಲ.
ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ದುಡ್ಡು ಒಂದು ಕೊಟ್ರೆ ಹೇಳ್ದಂಗೆ ಕೇಳೋ ಹ್ಯೂಮನ್ ಬಾಂಬೆ ಸಿಗುತ್ತೆ. ಇದಿನ್ನು ಯಾವ ಲೆಕ್ಕ ಮೇಡಮ್? ಲುಕ್, ಕತೆ ಎಲ್ಲ ಹೇಳ್ಬೇಡ, ಹೇಗ್ ಬ್ಲಾಸ್ಟ್ ಆಗುತ್ತೆ ಅಂತ ಕ್ಲಾರಿಟಿ ಕೊಡು ಸಾಕು. ಮೇಡಮ್, ಆ ಬಾಂಬ್ನಲ್ಲಿ ಒಂದು ಸೆನ್ಸಾರ್ ಡಿವೈಸ್ ಫಿಕ್ಸ್ ಮಾಡಿದ್ದೀನಿ. ಆ ಡಿವೈಸ್ ಸೆನ್ಸಾರು ನನ್ನ ಮೊಬೈಲ್ ಕನೆಕ್ಟ್ ಆಗಿದೆ. ನಾನಿಲ್ಲಿ ಆಪರೇಟ್ ಮಾಡೋವರೆಗೂ ಬಾಂಬ್ ಬ್ಲಾಸ್ಟ್ ಆಗಲ್ಲ ಮೇಡಮ್. ಆಯುಷ, ಹಾ ಮೇಡಮ್, ನಾನು ಈ ಫೀಲ್ಡಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟು. ನಾನೊಂದ್ಸಲ ಟಾರ್ಗೆಟ್ ಇಟ್ಟರೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಮೇಡಮ್. ವೆರಿ ಗುಡ್. ಅಂಡ್ ನಿನ್ ಫೋನಿಂದ ಬಾಂಬ್ ಹೇಗೆ ಆಪರೇಟ್ ಮಾಡ್ತೀಯಾ? ಮೇಡಮ್, ನಾನು ಹೇಳಿದ್ನಲ್ಲ, ಆ ಡಿವೈಸ್ ಸೆನ್ಸಾರಲ್ಲಿ ಒಂದು ಮೊಬೈಲ್ ನಂಬರ್ ಇದೆ. ಅದನ್ನ ಈ ಮೊಬೈಲ್ ನಂಬರಿಂದ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಬ್ಲಾಸ್ಟ್ ಆಗುತ್ತೆ ಮೇಡಮ್. ಜೀನಿಯಸ್. ಆದ್ರೆ ಒಂದನ್ ಮಾತ್ರ ನೆನ್ಪಿಟ್ಕೊ, ನಾನು ಅನ್ಕೊಂಡಿರೋ ಪ್ಲಾನ್ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಿಲ್ಲ ಅಂದ್ರೆ ನಾನು ಸೇಫ್ ಆಗೇ ಇರ್ತೀನಿ, ನೀನು ನಾಟ್ ಸೋ ಮಚ್. ಸೊ ಬಿ ಕೇರ್ಫುಲ್. ಓಕೆ ಮೇಡಮ್. ಇಲ್ಲಿವರೆಗೂ ನಾನು ಒಂದನ್ನೇ ಯೋಚನೆ ಮಾಡ್ತಿದ್ದೆ ಮಾಮ್, ನಾನ್ ಮಾತ್ರ ಗೆಲ್ಬೇಕು ಅಂತ. ಸೊ ನನ್ನ ತಪ್ಪನ್ನೆಲ್ಲ ನಾನು ಒಪ್ಕೊಂಡು ಸರೆಂಡರ್ ಆಗ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಮಾಮ್. ಏನು ಯೋಚನೆ ಮಾಡ್ತಿದ್ದೀರಾ? ನನಗೆ ಗೊತ್ತು ನೀವು ಆ ಅನಿಕನ್ ಬಗ್ಗೆನೇ ಯೋಚನೆ ಮಾಡ್ತೀರಾ ಅಂತ. ಊರ್ಮಿಳಾ ಆಂಟಿ ಮನೆಗೆ ಬಂದು ಮಾತಾಡಿದ್ರ ಬಗ್ಗೆನೇ ಚಿಂತೆ ಮಾಡ್ತೀರಾ ಅಂತ. ಯಾರಿಗೆ ಆದರೂ ಈ ಥರ ಡಿಸ್ಟರ್ಬ್ ಆಗೋದು ಕಾಮನ್. ನಾನು ರಾತ್ರಿ ಎಲ್ಲ ತುಂಬ ಯೋಚನೆ ಮಾಡಿದೆ. ನೋಡಿ, ನಿಮ್ಮನ್ನ ಮನೇಲಿ ಯಾರು ಕ್ವಶನ್ ಮಾಡಲ್ಲ, ನಿಮ್ಮ ಡಿಸಿಷನ್ ಬಗ್ಗೆ ಕ್ವಶನ್ ಮಾಡಲ್ಲ. ನೀವು ಯೋಚನೆ ಮಾಡಿ ಏನು ಡಿಸೈಡ್ ಮಾಡ್ತಿರೋ ಅದೇ ಫೈನಲ್. ಸರ್, ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಕೆಲವೊಂದು ವಿಚಾರ ಹೇಳಬೇಕು. ಅದೇನು ಹೇಳಿ ಸರ್. ಕಮಲಿ ಅವರೇ, ನನ್ನ ಜೀವನದಲ್ಲಿ ಕೆಲವೊಬ್ಬರು ಮುಖ್ಯವಾದಂಥ ವ್ಯಕ್ತಿಗಳಿದ್ದಾರೆ. ಅಮ್ಮ, ಅಪ್ಪ, ರಚನಾ. ನನ್ನ ಜೀವನದಲ್ಲಿ ಇವ್ರುಗಳು ಎಷ್ಟು ಇಂಪಾರ್ಟೆಂಟು, ನೀವು ಅಷ್ಟೇ ಇಂಪಾರ್ಟೆಂಟು. ಹೇಳ್ಬೇಕಂದ್ರೆ ನೀವು ಇವ್ರುಗಳಿಂದ ತುಂಬಾ ಇಂಪಾರ್ಟೆಂಟ್. ಕಮಲಿ ಅವರೇ, ಇವ್ರುಗಳ ಜೊತೆ ಇರೋಂಥ ರಿಲೇಷನ್ಶಿಪ್ಪು ನಾನು ಹುಟ್ಟೋಕ್ಕೂ ಮುಂಚೆ ಇರೋಂಥ ರಿಲೇಷನ್ಶಿಪ್ಸು. ಆದರೆ ನಾನು ಹುಟ್ಟಿದ ಮೇಲೆ ನನಗೆ ನಿಮ್ಮನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ನಿಮ್ಮನ್ನ ತುಂಬ ಪ್ರೀತಿಸಿ ಎಲ್ಲರೂ ಒಪ್ಪಿಸಿ ಮದುವೆ ಆಗಿದ್ದೀನಿ. ಈಗ ನನ್ನ ಲೈಫಲ್ಲಿ ನೀವಿಲ್ಲದೆ ಒಂದೇ ಒಂದು ಸೆಕೆಂಡು ಇಮ್ಯಾಜಿನ್ ಮಾಡೋದಕ್ಕಾಗಲ್ಲ. ನೀವಿಲ್ಲದೆ ನನ್ನ ಲೈಫ್ ಏನು ಅಂತ ಹೇಳಿದ್ರೆ ನನ್ನ ಹತ್ರ ಆನ್ಸರ್ ಇಲ್ಲ ಕಮಲಿ ಅವರೇ. ನೀವು ನನ್ನ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಬರೀ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ನೀವೇ ನನ್ನ ಜೀವನ ಕಮಲಿ ಅವರೇ. ನೀವಿಲ್ಲದೆ ಜೀವನದಲ್ಲಿ ಇನ್ನೇನೇ ಇತ್ತು ಅಂತ ಹೇಳಿದ್ರು ಅದಕ್ಕೆ ಬೆಲೆ ಇಲ್ಲ ಕಮಲಿ ಅವರೇ. ನನ್ನ ಜೀವನದಲ್ಲಿ ಖುಷಿ ಆದರೂ ದುಃಖ ಆದರೂ ಅದೆಲ್ಲನೂ ನಿಮ್ಮ ಜೊತೆನೇ ಕಮಲಿ ಅವರೇ. ನಿಮ್ಮನ್ನ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ಲವ್ ಯು ಸೋ ಮಚ್ ಕಮಲಿ ಅವರೇ.
ಕಮಲಿಯವರೇ, ನೀವು ಯೋಚನೆ ಮಾಡಿ. ನಾನು ಇನ್ನೊಂದು ಅವರ್ ಬಿಟ್ಕೊಂಡು ಬರ್ತೀನಿ. ನೀವು ನಿಧಾನವಾಗಿ ಯೋಚನೆ ಮಾಡಿ, ಆಮೇಲೆ ನಿಮ್ಮ ಡಿಸಿಷನ್ನ ನನಗೆ ಹೇಳಿ. ಈ ಡಿಸಿಷನ್ನ ನೀವು ನಿಮಗೆ ಮಾತ್ರ ತಗೊತಿರೋ ಡಿಸಿಷನ್ ಅಲ್ಲ, ಅಥವಾ ಇನ್ಯಾರಿಗೋ ಡಿಸಿಷನ್ ತಗೊತಾ ಇರ ಅಂತಲ್ಲ. ಈ ನಿರ್ಧಾರ ನನಗೋಸ್ಕರ ತೊಗೊತಿರೋದು ಅಂದ್ಕೊಳ್ಳಿ. ಆರಾಮಾಗಿ ಕುತ್ಕೊಂಡು ಯೋಚನೆ ಮಾಡಿ ಕಮಲಿ ಅವರೇ. ದೇವ್ರೆ, ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ನಾನು ನಿಲ್ಸಿದ್ಯಾ ನನ್ನ. ಈಗ ನಾನು ಏನ್ ಮಾಡ್ಲಿ? ನಂಗೊಂದು ಗೊತ್ತಾಯ್ತಿಲ್ಲ ದೇವ್ರೆ. ನಾವು ಮಾಡಿರೋ ಪ್ಲಾನ್ ಸರಿಯಾಗಿದೆ, ಬಾಂಬ್ ಕೂಡ ರೆಡಿಯಾಗಿದೆ. ನಾವು ಹಾಕಿರೋ ಸ್ಕೆಚ್ಚು ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಅವ್ರ ಡೆಡ್ ಬಾಡಿಗಳಾಗ್ತಾರೆ. ಖಂಡಿತ ಮೇಡಮ್, ಅದ್ರ ಬಗ್ಗೆ ಯಾವುದೇ ಡೌಟ್ ಬೇಡ ಮೇಡಮ್. ಕೆಲಸ ಮುಗಿದ ತಕ್ಷಣ ನನ್ನ ಪೇಮೆಂಟ್ ನಂಗೆ ಬಂದ್ಬಿಡ್ಬೇಕು, ಅದು ವಿತೌಟ್ ಬ್ಯಾಲೆನ್ಸ್. ಲುಕ್, ಅವರೆಲ್ಲ ನಾನು ಅನ್ಕೊಂಡಾಗೆ ಸತ್ರೆ ನಿನ್ನ ಪೇಮೆಂಟ್ನ ಡಬಲ್ ಮಾಡ್ತೀನಿ. ಓಕೆ? ಥ್ಯಾಂಕ್ ಯು ಮೇಡಮ್. ನಿಮ್ಮ ಕೆಲಸ ಆಯ್ತು ಅಂತಾನೆ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಮಾಮ್, ಪ್ಲೀಸ್ ಫಾರ್ಗಿವ್ ಮೀ ಮಾಮ್. ನನ್ನ ಎನಿಮೀಸ್ನ ಸಾಯಿಸೋ ಪ್ಲಾನಲ್ಲಿ ನಿಮ್ಮನ್ನು ಮೇಲ್ ಕಳಿಸ್ತಾ ಇದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಬಟ್ ಇದರಲ್ಲೂ ನಾನು ನಿಮ್ಗೊಂದು ಫೇವರ್ ಮಾಡ್ತಾ ಇದ್ದೀನಿ. ಏನಂದ್ರೆ, ನೀವು ತುಂಬ ಇಷ್ಟಪಡ್ತಿರೋ ಡ್ಯಾಡ್ನ ನಿಮ್ಮ ಜೊತೆ ಮೇಲ್ ಕಳಿಸ್ತಾ ಇದ್ದೀನಿ. ಹ್ಯಾವ್ ಅ ಹ್ಯಾಪಿ ಲಾಂಗ್ ಜರ್ನಿ ಮಾಮ್. ಅದೇನೋ ಅಂತಾರಲ್ಲ, ಹೆವೆನ್ ಅಂತ. ಅದೇನಾದರೂ ನಿಜವಾಗ್ಲೂ ಇದ್ರೆ ನೀವಿಬ್ರು ಅಲ್ಲಿ ಹ್ಯಾಪಿಯಾಗಿ ಆರಾಮಾಗಿರ್ಬೇಕು ಮಾಮ್. ನೀವು ನನ್ನಿಂದ ಸತ್ರಿ ಅಂತ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಹೆವೆನ್ಗೆ ಹೋಗಿ ನೀವಿಬ್ರು ಒಟ್ಟಿಗೆ ಆರಾಮಾಗಿರ್ಬೇಕು, ಅದೇ ನನ್ನ ಆಸೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಮಾಮ್, ನನ್ನ ಮಾತನ್ನ ಕೇಳ್ಕೊಂಡು ಹೋಗಿದ್ದಕ್ಕೆ ಆ್ಯಂಡ್ ನನಗೆ ಆಗದೆ ಇರೋರ್ನ ಮೇಲೆ ಕರ್ಕೊಂಡು ಹೋಗ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಐ ಲವ್ ಯು ಮಾಮ್. ಮೇಡಮ್, ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ. ನಿಮ್ಮ ಸ್ವಂತ ಅಪ್ಪ ಅಮ್ಮನೇ ಕೊಲ್ಬೇಕಂತ ಅನ್ಕೊಂಡಿದ್ರಲ್ಲ, ಯಾಕೆ ಮೇಡಮ್? ಲುಕ್, ನನ್ನ ಟಾರ್ಗೆಟ್ ಆ ಕಮಲಿ ಮತ್ತು ರಿಷಿ. ಅವರಿಬ್ರು ಸಾಯ್ಬೇಕು ಅಂದರೆ ನನ್ನ ಮಾಮ್ ಆ್ಯಂಡ್ ಡ್ಯಾಡ್ ಸಾಯಲೇಬೇಕು. ನನ್ನ ಡ್ಯಾಡ್ ಮೇಲೆ ನಂಗೊಂಚೂರು ಪ್ರೀತಿ ಇಲ್ಲ, ಬಿಕಾಸ್ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಬಟ್ ನನ್ನ ಮಾಮ್, ಅವ್ರಿಗೆ ನಾನೇ ಪ್ರಪಂಚ. ಅದ್ರ ಜೊತೆಗೆ ಅವ್ರಿಗೆ ನನ್ನ ಡ್ಯಾಡ್ ಮೇಲೆ ಹೆವಿ ಲವ್. ನನ್ನ ಡ್ಯಾಡ್ ಸತ್ತೋದ್ರೆ ಅವರು ಪಾಪ ಕೊರ್ಗಿ ಸತ್ತೋಗ್ತಾರೆ. ನನ್ನ ಮಾಮ್ ಇಲ್ಲಿವರೆಗೂ ನನ್ಗೆ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಅವ್ರು ನನ್ನ ಮುಂದೆ ಕೊರ್ಗೋದು ನನಗಿಷ್ಟ ಇಲ್ಲ. ಸೊ ಅವ್ರ ಡ್ಯಾಡ್ ಜೊತೆಗೆ ಸಾಯೋದೇ ಬೆಟರ್ ಅಂತ ಅನ್ಸುತ್ತೆ. ಲಿಸನ್, ನೀ ನನಗೆ ಮತ್ತೆ ಕ್ರಾಸ್ ಕ್ವೆಶ್ಚನ್ ಮಾಡಿಕೊಂಡು ಇರಿಟೇಟ್ ಮಾಡಬೇಡ. ನಿನಗೆ ಬೇಕಾಗಿರೋದು ದುಡ್ಡು, ನನಗಾಗಬೇಕಾಗಿರೋದು ಕೆಲಸ. ಕಮಲಿ, ಕಮಲಿ. ಏನು ಉರ್ಮಿಳಾ, ಮತ್ತೆ ಕಮಲಿನ ಒಪ್ಸಕ್ ಬಂದಿದ್ಯಾ? ನೀನು ಎಷ್ಟೇ ಟ್ರೈ ಮಾಡಿದ್ರು ಅವಳ ಉತ್ತರ ಏನು ಅಂತ ನಿನ್ಗೆ ಗೊತ್ತಲ್ವಾ? ಆದ್ರೂ ನಿನ್ ಪ್ರಯತ್ನ ನೀನ್ ಬಿಡಲ್ಲ ನೋಡು. ನೀನ್ ಎಷ್ಟಾದ್ರೂ ಟ್ರೈ ಮಾಡು, ಆದ್ರೆ ಅನಿಕಾಗೆ ಶಿಕ್ಷೆ ಆಗೋದು ಕನ್ಫರ್ಮ್. ಒಂದು ನಿಮಿಷ ಚಂದ್ರು, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ಏನು ಬೇಕಾದರೂ ಹೇಳಿ. ಕಮಲಿ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಹೇಳಿ ಚಿಕ್ಕಮ್ಮ. ನಮ್ಮ ಅನಿಕಾ ಸರೆಂಡರ್ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ.
ಏನ್ ಹೇಳ್ತಾ ಇದೆಯಾ ಊರ್ಮಿಳಾ? ಈ ಮಾತನ್ನ ಅನಿಕಾ ಹೇಳಿದ್ಲ? ಹೌದು ಚಂದ್ರು. ನಿಜ ಹೇಳು ಊರ್ಮಿಳಾ, ಅವಳಾಗೆ ಈ ಮಾತು ಹೇಳಿದ್ಲ ಅಥವಾ ನೀನ್ ಫೋರ್ಸ್ ಮಾಡಿದ್ಯಾ? ಇಲ್ಲ ಚಂದ್ರು, ನಾನೇನು ಫೋರ್ಸ್ ಮಾಡಿಲ್ಲ. ಅವಳೇ ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರ ಇದೆ. ಊರ್ಮಿಳಾ, ಸರಿಯಾಗಿ ಹೇಳು. ಅನಿಕಾ ತುಂಬಾ ಸ್ವಾರ್ಥಿ. ಅವಳು ಅವಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬೇರೆಯವ್ರ ಬಗ್ಗೆ ಖಂಡಿತ ಯೋಚನೆ ಮಾಡೋಳಲ್ಲ. ಅಂಥದ್ರಲ್ಲಿ ಅವಳು ಸರೆಂಡರ್ ಆಗೋ ಮಾತಾಡಿದಾಳೆ ಅಂದ್ರೆ ನನಗೆ ನಂಬೋಕ್ಕಾಗ್ತಾ ಇಲ್ಲ. ನನಗೆ ನಂಬೋಕ್ಕಾಗಲಿಲ್ಲ. ನೀವು ಮನೇಲಿ ಇರ್ಬೇಕಿತ್ತು. ಅವಳು ಹೇಗೆ ಸಂಕಟ ಪಟ್ಟಿದ್ದು ಅಂತ ನೀವೇ ಕಣ್ಣಾರೆ ನೋಡ್ಬೋದಿತ್ತು. ಅವಳು ಸ್ವರ್ಗ ಹೋಗಿದ್ದಾಳೆ ಅತ್ತೆ. ಹೋರಾಡಿ ಹೋರಾಡಿ ಅವಳು ಸೋತ್ ಹೋಗ್ಬಿಟ್ಟಿದ್ದಾಳೆ. ಅವಳು ಮಾಡಿರೋದೆಲ್ಲ ತಪ್ಪು. ಆ ತಪ್ಪುಗಳನ್ನ ಒಪ್ಕೋಬೇಕು ಅಂತ ಅವಳಿಗೆ ಅನ್ಸಿದೆ. ಸರೆಂಡರ್ ಆಗ್ಬೇಕು ಅನ್ನೋ ಆಲೋಚನೆ ಅವಳಿಗೆ ಹೇಗ್ ಬಂತು ಊರ್ಮಿಳಾ? ನನಗೂ ಗೊತ್ತಿಲ್ಲ ತಾರ. ನಾನು ಇಲ್ಲಿಗೆ ಬಂದು ಕಮ್ಲಿ ಹತ್ರ ಬೇಡ್ಕೊಂಡು ಮನೆಗೆ ಹೋದ್ನಲ್ಲ, ಆಮೇಲೆ ಅವಳಿಗೆ ಏನಾಯ್ತೋ ಗೊತ್ತಿಲ್ಲ. ಅವಳು ಒಬ್ಬೊಬ್ಬಳೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ಲು. ಅವಳು ಡ್ಯೂಟಿನೇ ಚೇಂಜ್ ಆಗಿ ಹೋಯ್ತು. ಬೆಳಿಗ್ಗೆ ಬೇಗ ಹೇಳೋಳು, ಕಾಫಿ ಮಾಡಿ ನನಗೂ ತಂದು ಕೊಡೋಳು, ದೇವರ ಪೂಜೆ ಮಾಡೋಳು. ಟೋಟಲಿ ಚೇಂಜ್ ಆಗ್ಬಿಟ್ಲು. ಅವಳಿಗೆ ಏನಾಗ್ತಿದೆ, ಅವಳು ಏನ್ ಚೇಂಜಸ್ ಆಗ್ತಿದೆ, ಅವಳು ಕೆಡ್ಸ್ಕೊಂಡು ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾಳಂತ ನನಗೆ ಭಯ ಆಗ್ತಿತ್ತು. ಅಷ್ಟರಲ್ಲಿ ಅವಳೇ ನನ್ನ ಹತ್ರ ಬಂದು, ಮಾಮ್ ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ಲು. ಕಮ್ಲಿ ಹತ್ರ ಬೇಡ್ಕೊಂಡ್ ಹಾಗೆ ನಾನು ಅವಳ ಹತ್ರನೂ ಬೇಡ್ಕೊಂಡೆ. ಬೇಡ ಬೇಬಿ, ನಾನು ನಿನ್ನ ಹೇಗಾದ್ರೂ ಮಾಡಿ ಸೇವ್ ಮಾಡ್ತೀನಿ, ನೀನ್ ಹೀಗೆಲ್ಲ ಯೋಚನೆ ಮಾಡ್ಬೇಡ, ಬಿಟ್ಬಿಡು ಅಂತ ಹೇಳಿದೆ. ಆದ್ರೆ ಅವಳು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಒಳ್ಳೆ ನಿರ್ಧಾರ ಮಾಡಿದ್ದೀನಿ ಮಾಮ್. ನನ್ನ ಡಿಸಿಷನ್ ಅಲ್ಲಿ ಯಾವ ಚೇಂಜಸ್ ಇಲ್ಲ. ನಾನು ಸರೆಂಡರ್ ಆಗ್ತೀನಿ ಅಂತ ಹೇಳಿದ್ಲು. ಅವಳು ಗಟ್ಟಿ ಮನ್ಸು ಮಾಡಿ ಸರೆಂಡರ್ ಆಗ್ಬೇಕು ಅಂತ ನಿರ್ಧಾರ ಮಾಡಿ ಹಾಕಿದೆ. ಚಿಕ್ಕಮ್ಮ, ನಿಜವಾಗ್ಲೂ ಅನಿಕಾ ಹಿಂಗೆ ಉಳಿದ್ಲ? ನನ್ಗಂತೂ ನಂಬಕ್ಕಾಯ್ತಿಲ್ಲ. ಹೌದು ಕಮಲಿ, ಅವಳು ಮಾಡಿದ ತಪ್ಪುಗಳ ಬಗ್ಗೆ ಯೋಚನೆ ಮಾಡಿ ಮಾಡಿ ಹಿಂಸೆ ಆಗ್ಬಿಟ್ಟಿದೆ. ಇದನ್ನೆಲ್ಲ ಬಿಟ್ಟು ಅವಳಿಗೆ ನೆಮ್ಮದಿ ಬೇಕು ಅನ್ಸಿದೆ. ಯಾಕೆ ಇದನ್ನೆಲ್ಲ ಹೇಳ್ಬಿಟ್ಟು ನಿನ್ನ ರಶೀನ ಚಂದ್ರನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಕರ್ಕೊಂಡು ಹೋಗೋದಿಕ್ಕ? ಎಲ್ಲಿ ಕರ್ಕೊಂಡು ಹೋಗೋದಕ್ಕೆ ಊರ್ಮಿಳಾ? ಕಮಿಷನರ್ ಆಫೀಸ್ಗೆ. ಕಮಿಷನರ್ ಆಫೀಸ್ಗೆ? ಹೌದು, ಅವಳು ಈಗಲೇ ಸರೆಂಡರ್ ಆಗ್ತಾಳೆ ಅಂತ. ಅವಳು ಕಮಿಷನರ್ ಆಫೀಸ್ಗೆ ಹೊರಟಾಗಿದೆ. ಕಮ್ಲಿ, ರಿಷಿ, ಚಂದ್ರನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡಿ ಅಂತ ನನ್ನ ಹತ್ರ ಹೇಳಿದಾಳೆ. ನಿಮ್ಮೆಲ್ಲರ ಮುಂದೆ ಅವಳ ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳಿ ಸರೆಂಡರ್ ಆಗ್ತಾಳಂತೆ.